ಏನು ಮಾಡ್ತಿದ್ಯಾ ಸನಾ? ಕಾಲು ಸುಡ್ತಾ ಇದ್ದೀನಿ ನೋಡಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಡುಗೆ ಎಲ್ಲ ಏನು ಅಡುಗೆನೇ ಆಗೋಗಿದೆ. ಇವರು ಇವಾಗ ಲಿವರ್ ತೊಗೊಬಂದಿದ್ದಾರೆ, ಅದ್ರ ಜೊತೆ ಕಾಲು ಹಾಕಿಸ್ಕೊಂಡಿದ್ದಾರೆ. ಅದನ್ನೇ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ತಂದರೆ ಕಾಲು ಹಾಕಿಸ್ಕೊಂಡ್ಲೇಬೇಕು ನಮ್ಮ ಮನೆಯಲ್ಲಿ. ಇವಾಗ ಡಿಫ್ರೆಂಟ್ ಚಿಕನ್ ತಗೊಂಡಿಲ್ಲ, ಲಿವರ್ ತಗೊಂಡು ಕಾಲು ಹಾಕ್ಸ್ಕೊಂಡ್ಬಂದಿದ್ದಾರೆ. ಹೆಂಗೆ ಮಾಡೋದು? ಅದೇ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡ್ಬಿಡೋಣ. ಯಾಕೆಂದರೆ ಗ್ರೇವಿ ಮಾಡೋದಕ್ಕೆ ನಾನು ಆಲ್ರೆಡಿ ಅಡುಗೆ ಪೂರ್ತಿ ಮಾಡಿಬಿಟ್ಟಿದ್ದೀನಿ. ಬಸ್ಸಾರು ಮಾಡಿದ್ದೀನಿ, ಅನ್ನ ಮುದ್ದೆ ಒಂದು ಮಾಡಬೇಕಿತ್ತು. ಈ ಸೆಂಟ್ರಲ್ಲಿ ಹೋಗಿ ಇವರು ಲಿವರ್ ತೊಗೊಬಂದಿದ್ದಾರೆ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ರೆಸಿಪಿ ಶುರು ಮಾಡೋಣ. ಕಾಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಏನು ಸಾಲ ತೆಗಿತಾರದು? ಫ್ಯಾಟಾ? ಕೊಬ್ಬು ಅದು ಅದರಲ್ಲಿ ಎಂತ ಕೊಬ್ಬು ಬರುತ್ತೆ? ಯಾಕಸನ ಏನು ಆಗಲ್ಲ. ಇದೆಲ್ಲ ಕೊಲೆಸ್ಟ್ರಾಲ್ ಅಮ್ಮ, ಇದೆಲ್ಲ ಜಾಸ್ತಿ ತಿನ್ನಬಾರ್ದು. ಇದಿರೋದೆಲ್ಲ ಏನು ಆಗಲ್ಲಪ್ಪ. ನಾವೇನು ಇದನ್ನು ತೆಗಿತಿರ್ಲಿಲ್ಲಪ್ಪ, ಹಂಗೆ ಆಗ್ತಿದ್ದು. ಅವಾಗ ನಿಮ್ಮ ಕಾಲ ಬೇರೆ ಇತ್ತು, ಇವಾಗ ನಮ್ಮ ಕಾಲದಲ್ಲಿ ಏನೇ ಹೆಲ್ದಿ ಫುಡ್ ತಿಂದರೂ ಅದರಲ್ಲಿ ಒಂದು ಅನ್ಹೆಲ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಹೆಲ್ದಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡಬೇಕು. ಏನು ಹೇಳ್ತೀನೋ ಏನು, 108 ರೋಗಗಳು 40 ವರ್ಷ ದಾಟ್ತು ಅಂದರೆ ಅದು ಬರೀ ಮಾತ್ರೆ ಸಾಕಾಗೋಗುತ್ತೆ. ನಿಮಗೆ ಎಷ್ಟು ಯಾವ ಥರ ಚಿಕ್ಕ ಪೀಸ್ ಬೇಕು ದೊಡ್ಡ ಪೀಸ್ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಎರಡನ್ನೂ ನಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಲಿವರ್ ಜೊತೆ ಬೇಗ ಬೇಯೋದಿಲ್ಲ ಅದು. ಸಿಂಪಲ್ಲಾಗಿ ಆಗೋಗುತ್ತೆ ರೆಸಿಪಿ. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗೋಗಿತ್ತು. ಆಗೋದ್ಮೇಲೆ ನಮ್ಮ ಯಜಮಾನ್ರು ತಂದು ಡಬ್ಬಲ್ ಕೆಲಸ ಕೊಟ್ಟರು ನನಗೆ. ನಿಮಗೂ ಹಂಗೆ ಅನ್ಸುತ್ತಲ್ವಾ? ಎಲ್ಲ ಅಡುಗೆ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ, ಮತ್ತೆ ಏನಾದರೂ ಒಂದು ಮಾಡು ಅಂತ ಕರೆದಾಗ ನಿಮ್ಗೆ ಹೆಂಗಾಗುತ್ತೆ ಹೇಳಿ? ನೀವೇ ಕಮೆಂಟ್ ಮಾಡಿ ಆಯಿತಾ? ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀರು ಹಾಕಿ ಅದಕ್ಕೆ ಹಂಗೆ ಮಿಕ್ಸ್ ಮಾಡಿ ಇಟ್ಬಿಡು. ಹಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೀವಲ್ಲ ಅದೇ ನೀರು ಬಿಟ್ಕೊಳುತ್ತೆ. ಇವಾಗ ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ಒಂದು 4 ವಿಷಲ್ ಕೂಗ್ಸೋಣ. ಇದು 4 ವಿಷಲ್ ಬರಲಿ ಅಷ್ಟರಲ್ಲಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಇದು 4 ವಿಷಲ್ ಬಂದಿದೆ. ಇದನ್ನ ಸೈಡ್ ಇಟ್ಕೊಳ್ಳೋಣ. ಬಾಣಲಿ ಸ್ವಲ್ಪ ಹೀಟ್ ಆದಮೇಲೆ ಇದಕ್ಕೆ ಆಯಿಲ್ ಹಾಕೋಣ. ಬಾಣಲಿ ಬಿಸಿ ಆಗಿದೆ, ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕೋದು ಸಾಕು. ನಾನು ಸಾಮಾನ್ಯಕ್ಕೆ ನಮ್ಮ ಮನೇಲಿ ಯಾವ ಅಡುಗೆಗೂ ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ನೀವು ನಿಮ್ಮ ಮನೇಲಿ ಯಾವ ಥರ ಅಡುಗೆ ಮಾಡ್ತೀರಾ, ಯಾವ ಥರ ಹೆಲ್ತ್ ಕಾನ್ಷಿಯಸ್ ಆಗಿದ್ರೆ ಅದ್ರ ಮೇಲೆ ನೀವು ಆಯಿಲ್ ಹಾಕ್ಕೋಬೋದು.
ಆಯಿಲ್ ಬಿಸಿ ಆಗ್ತಾ ಇದೆ. ಇದಕ್ಕೆ 2 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್, 2 ಮೀಡಿಯಮ್ ಆನಿಯನ್ಸ್ನ ಕಟ್ ಮಾಡಿಟ್ಕೊಂಡು ಚಿಕ್ಕದಾಗಿ ಅದನ್ನ ಹಾಕೊಂಡು ಇದು ಆನಿಯನ್ಸು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತೀವಿ. ಈರುಳ್ಳಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಅದಕ್ಕೂ ಹುರುಳಿಕಾಯಿಗೂ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಲಿವರ್, ಇವಾಗ ಲಿವರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿವರ್ ಚೆನ್ನಾಗಿ ಫ್ರೈ ಆಗೋಗಿ ಬಿಡಬೇಕು. ಲಿವರ್ ಫ್ರೈ ಆಗ್ತಾ ಇದೆಯಾ, ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಲಿವರ್ದು ಇದೆಲ್ಲ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಆಗಬೇಕು. ವಾಟರ್ ಏನು ಆ್ಯಡ್ ಮಾಡಬೇಡಿ. ಲಿವರ್ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಲಿವರಲ್ಲೂ ನೀರು ಬಿಟ್ಕೊಳುತ್ತೆ. ಆ ನೀರೆಲ್ಲ ಡ್ರೈ ಆಗೋದು ಚೆನ್ನಾಗಿ ಫ್ರೈ ಆಗಲಿ. ಲಿವರ್ ಫ್ರೈ ಆಗಿದೆ. ಇವಾಗ ಇದಕ್ಕೆ 2 ಸ್ಪೂನ್ ಚಿಕನ್ ಮಸಾಲೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮತ್ತು ನನ್ನ ಮಕ್ಕಳು ತಿನ್ನೋದ್ರಿಂದ ಖಾರನ ಇಲ್ಲಿ 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ನೀವು ಎಷ್ಟು ಖಾರ ತಿಂತೀರೋ ಆ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಇವಾಗ ಇದೆರಡು ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಅದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಲಿವರ್ನ. ಲಿವರು ಆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೇಯಿಸ್ಕೊಂಡಿರೋ ಹುರುಳಿಕಾಯಿನ ಇದರೊಳಗೆ ಮಿಕ್ಸ್ ಮಾಡಿ ನಿಮಗೆ ಫ್ರೈ ಯಾವ ಥರ ಬೇಕು ಅದ್ರ ಮೇಲೆ ನೀವು ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ಥರ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತಿನ್ನೋಕ್ಕೆ. ನಾನಿಲ್ಲಿ ಆಲ್ರೆಡಿ ಅಡುಗೆ ಪೂರ್ತಿ ಮುಗಿಸ್ಬಿಟ್ಟಿದ್ದೀನಿ, ಅದಕ್ಕೆ ಡ್ರೈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿಲ್ಲ. ಏನು ಚೆನ್ನಾಗಿದು ಆ ಕಡೆ ಲಿವರ್ ಫ್ರೈ ಬೇಯ್ತಾ ಇದೆ. ಅದಕ್ಕೆ ಲಾಸ್ಟ್ ಫೈನಲ್ ಟಚ್ಚು 1 ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಸ್ಪೂನು. ಗ್ರೇವಿ ಜಾಸ್ತಿ ಬೇಡ, ಡ್ರೈ ಥರ ಮಾಡ್ತಿರೋದ್ರಿಂದ ಧನಿಯಾ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಗ್ರೇವಿ ಸ್ವಲ್ಪ ಬೇಕು, ಸೆಮಿ ಗ್ರೇವಿ ಥರ ನಮಗೆ ಚಪಾತಿಗೆ ಅದಕ್ಕೆಲ್ಲ ಬೇಕಾದರೆ 1-2 ಸ್ಪೂನ್ ಹಾಕ್ಕೊಳ್ಳಿ ಧನಿಯಾ ಪೌಡರು. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಾನಿಲ್ಲಿ ಡ್ರೈ ಥರ ಮಾಡ್ತಿರೋದ್ರಿಂದ ಧನಿಯಾ ಪುಡಿನ ನೀವು ಗ್ರೇವಿ ಮಾಡ್ಕೊಂಡ್ರು ಇಲ್ಲ ಸೆಮಿ ಗ್ರೇವಿ ಮಾಡ್ಕೊಂಡ್ರು ಡ್ರೈ ಮಾಡ್ಕೊಂಡ್ರು ಧನಿಯಾ ಪುಡಿ ಲಾಸ್ಟಲ್ಲಿ ಈ ಥರ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಇನ್ನೇನು ಸೀದು ಹೋಗುತ್ತೆ ಅನ್ನೋ ಥರ ಇರಬೇಕು, ಆದರೆ ಸೀದು ಹೋಗ್ಬಾರ್ದು. ಧನಿಯಾ ಪೌಡರು ಆ ಥರ ಉಟ್ಕೋಬೇಕು. ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಅದೇ ನೀವು ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ನೀವು ಬೇಕಾದ್ರೆ 1 ಸ್ಪೂನ್ ಬೇಕಾದ್ರೂ ಹಾಕೋಬೋದು. ನಮ್ಮನೇಲಿ ನನ್ನ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಖಾರ ಕಡಿಮೆ ಮಾಡ್ತಾ ಇದ್ದೀನಿ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಲಿವರ್ ಫ್ರೈ ಸಿಂಪಲ್ ಆಗಿ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಇನ್ನೂ ಡ್ರೈ ಥರ ಮಾಡ್ಕೋದು. ಸ್ವಲ್ಪ ಸ್ವಲ್ಪ ಗ್ರೇವಿ ಇದೆ,
ನನ್ನ ಮಗಳು ಫುಲ್ ಡ್ರೈ ಆದರೆ ತಿನ್ನಲ್ಲ. ಇದು ಮನೇಲಿ ಎಲ್ಲರೂ ತಿಂತೀವಿ, ಬಟ್ ನನ್ನ ಮಕ್ಕಳನ್ನ ನೋಡಿ ಅವ್ರಿಗೆ ಯಾವ ಥರ ಬೇಕು ಟೇಸ್ಟು ಆ ಥರನೇ ಯಾವಾಗಲೂ ಮಾಡೋದು. ಯಾಕೆಂದರೆ ಅವ್ರು ತಿಂದ್ರೇ ನಮಗೆ ಖುಷಿ ಅಲ್ವಾ, ಹಾಗಾಗಿ. ಸೊ ಇದನ್ನು ನೀವು ಇನ್ನೂ ಡ್ರೈ ಮಾಡ್ಕೊಳ್ಬೇಕಾದ್ರೂ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕ್ಕೋಬೋದು. ಸಿಂಪಲ್ಲಾಗಿ ರೆಡಿ ಆಯಿತು ರೆಸಿಪಿ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಎಲ್ಲ ವೀಡಿಯೋಸ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ.